ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ನ್ಯೂ ಸೆಟಪ್ ರೂಮ್ ವರ್ಕ್ ನಡೀತಾ ಇದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನನ್ನ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿಸ್ ಪ್ರತಿಯೊಬ್ಬರು ಕೂಡ. ಆದರೆ ನಾನು ನಿಮಗೆ ಇವತ್ತು ನೋಡಿದ್ರೆ ಏನಪ್ಪ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅಂದರೆ ನನ್ನೊಂದು ಯೂಟ್ಯೂಬ್ ನ್ಯೂ ಸೆಟಪ್ ರೂಮ್ಗೆ ವರ್ಕ್ ನಡೀತಾ ಇದೆ. ಅದಕ್ಕೆ ಕೆಲವಷ್ಟು ಮೆಟೀರಿಯಲ್ಸ್ ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ತಂದಿದ್ದೀನಿ. ಮೆಟೀರಿಯಲ್ ಅಂದರೆ ಪ್ರೊಡಕ್ಟ್ಸ್ ಅಂದರೆ ಕೆಲವಷ್ಟು ಪ್ರೊಡಕ್ಟ್ಸ್ ತಂದಿದ್ದೀನಿ. ಆ ಪ್ರೊಡಕ್ಟ್ಸ್ ಅಂದರೆ ಅಮೆಝಾನಿಂದ ನಾನು ಪರ್ಚೇಸ್ ಮಾಡಿ ನಾನು ತಂದಿದ್ದೀನಿ. ಅದೆಲ್ಲ ನಾನು ನಿಮಗೆ ಅಂದರೆ ನನ್ನೊಂದು ಯಾವ್ಯಾವ ಪ್ರಾಡಕ್ಟ್ಸ್ ತಂದಿದ್ದೀನಿ, ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ತಂದಿದ್ದೀನಿ ಅಂತ ನಾನು ಮುಂದೆ ಕ್ಲಿಯರಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಒಂದೊಂದು ಏನೇನು ಯೂಸ್ ಮಾಡ್ತಾ ಇದ್ದೀನಿ ನಾನು ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಸೆಟಪ್ ರೂಮ್ ನ್ಯೂ ಸೆಟಪ್ ರೂಮ್ಗೆ ಯಾವ ಪ್ರಾಡಕ್ಟ್ಸ್ ತಂದಿದ್ದೀನಿ, ಅವೆಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ಅಂದರೆ ಪ್ರತಿಯೊಂದು ಮೆಟೀರಿಯಲ್ಸ್ ನಾನು ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಬೋದು, ಇಲ್ಲಿದೆ ನೋಡಿ ನಿಮ್ಮ ಮುಂದೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿದೆ ನೋಡಿ, ಇದೆಲ್ಲ ಕನ್ನಡ ಟೆಕ್ ಎಡಿಟ್ಸ್ ಅವರ ಸೆಟಪ್ ರೂಮ್ಗೋಸ್ಕರ ತಂದಂಥ ಅಮೆಝಾನ್ ಪರ್ಚೇಸ್ನಿಂದ ತಂದಂಥ ಮೆಟೀರಿಯಲ್ಸ್ ಅಂದರೆ ಇವೆಲ್ಲ ಪ್ರಾಡಕ್ಟ್ಸ್ ನೋಡ್ಕೊಳ್ಳೋದು. ಇವನ್ನೆಲ್ಲ ನಮಗೆ ಕ್ಲಿಯರಾಗಿ ಅಂದರೆ ಕ್ಲಿಯರಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ. ಯಾಕಂದರೆ ಯಾವ ಒಂದು ಕಾರಣಗೋಸ್ಕರ ಹೇಳ್ಬೇಕು, ಕನ್ನಡ ಟೆಕ್ ಎಡಿಟ್ಸ್ ಅವ್ರ ಯೂಟ್ಯೂಬ್ ಸೆಟಪ್ ರೂಮ್ ಅಂದರೆ ಯಾವ ರೀತಿ ಇರಬೇಕು, ಯಾಕಂದ್ರೆ ಒಂದು ಸ್ವಲ್ಪ ನೀವು ಎಲ್ಲರೂ ಕೂಡ ನೋಡುವಂಥ ಜನರಿಗೆ ಏನಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ರೂಮು. ಅದಕ್ಕೋಸ್ಕರ ಅವೆಲ್ಲ ಸೋಕಿ ಮೆಟೀರಿಯಲ್ಸ್ ಅಂದರೆ ಒಂದು ಸ್ವಲ್ಪ ಲುಕ್ ಕಾಣೋಗೋಸ್ಕರ, ಸ್ಟೈಲಿಶ್ ಕಾಣೋಗೋಸ್ಕರ ರೂಮು. ಅದಕ್ಕೋಸ್ಕರ ಕೆಲವಷ್ಟು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸು ಕೆಲವಷ್ಟು ಅಂದರೆ ನಾನು ಏನು ಮಾಡಿದ್ದೀನಿ, ಅಮೆಝಾನ್ಲಂದು ಇದು ಮಾಡಿದೆ, ಆರ್ಡರ್ ಮಾಡಿದೆ, ಅವು ಬಂದಿದೆ. ಈಗ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇನ್ನೂ ಸೆಟಪ್ ರೂಮ್ ಕಂಪ್ಲೀಟ್ ಆಗಿಲ್ಲ, ವರ್ಕು ಇನ್ನೂ ನಡೀತಾ ಇದೆ. ಅದು ಕಂಪ್ಲೀಟ್ ಆದ ನಂತರ ನಾನು ನಿಮಗೆ ಹೇಳ್ತೀನಿ. ಈಗ ಮೊದಲೇ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಮೊದಲೇ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಬೋದು, ಸ್ವಲ್ಪ ಕ್ಯಾಮ್ರಾ ತುಂಬ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಮೊದಲೇ ಇವೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ನೋಡ್ಕೊಳ್ಬೋದು. ನೋಡಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ನೋಡಿ, ಪ್ರತಿಯೊಂದು ಕೂಡ ಈಗ ನೋಡ್ಕೊಳ್ಬೋದು. ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ, ಇದು ಮೊದಲನೇ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆರ್ಬಿಸಿಎಂ ಲೈಟ್ ನೋಡ್ಕೊಳ್ಳಿ. ಇದು 50 ವ್ಯಾಟ್ ಇಂದು ನೋಡ್ಕೊಳ್ಳಿ ಲೈಟ್, ಕಲರ್ ಲೈಟ್ ಅಂದರೆ ಆರ್ಬಿಸಿಎಂ ಲೈಟ್ ಅಂದರೆ ಯಾವ ರೀತಿ ಅಂದರೆ ಅದನ್ನು ಕೂಡ ಅನ್ಬಾಕ್ಸಿಂಗ್ ನೋಡೋಣ ತೋರಿಸ್ತೀನಿ. ಕಡೆ ನಾನು ಈಗ ತೋರಿಸ್ತೀನಿ ನೋಡಿ, ಇಲ್ಲಿ ಈ ರೀತಿ ನೋಡಿ ಆರ್ಬಿಸಿಎಂ ಲೈಟ್. ಸ್ವಲ್ಪ ಕ್ಯಾಮ್ರಾಗೆ ತಳ್ತು ನೋಡ್ಕೊಳ್ಬೋದು. ಆರ್ಬಿಸಿಎಂ ಲೈಟ್ ಇಲ್ಲಿ ಕಾಣ್ತಾ ಇದೆಯಾ ಕ್ಯಾಮ್ರಾಗೆ ನೋಡಿ. ಈ ರೀತಿ ಆರ್ಬಿಸಿಎಂ ಲೈಟು, 2 ಲೈಟು ನೋಡ್ಕೊಳ್ಬೋದು. ಇನ್ನೂ ಕೂಡ ತಂದಿದ್ದೀನಿ ನೋಡ್ಕೊಳ್ಬೋದು. 2 ಆರ್ಬಿಸಿಎಂ ಲೈಟ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನಾನು ನಿಮಗೆ ಹೇಳ್ತೀನಿ. ಈಗ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಸ್ವಲ್ಪ ಕಲರ್ ಚೇಂಜ್, ಬ್ಯಾಕ್ಗ್ರೌಂಡು ಮತ್ತು ಕಲರ್ ನೋಡೋದಕ್ಕೆ ಜನರಿಗೆ ಒಂದು ಸ್ವಲ್ಪ ಸೋಕಿ ಕಾಣುತ್ತೆ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಯೂಸ್ಫುಲ್ ಆಗುತ್ತೆ ಇದು ಆರ್ಬಿಸಿಎಂ ಲೈಟ್. ನೋಡ್ಕೊಳ್ಳೋ ಕಾಣ್ತಾ ಇಲ್ಲ. ಇವು ಮೊದಲನೇ ಬಂದ್ಬಿಟ್ಟು 2 ಬಂದಿದೆ. ಇದು ಎಷ್ಟು ರೂಪಾಯಿ ಅಪ್ಪ ಅಂದರೆ ಹೇಳ್ಬೇಕ್ರೆ, ಇದು ಒಂದಕ್ಕೆ ಎಷ್ಟು ರೂಪಾಯಿ ಅಂದರೆ ಹೇಳ್ಬೇಕ್ರೆ, ಇದು 150 ರೂಪೀಸ್ ಅಂದರೆ 2 ಕೂಡಿ 300 ರೂಪೀಸ್ ಅಮೌಂಟ್ ಆಗಿದೆ ನಮಗೆ. ಇದು ಸೆಟಪ್ ರೂಮ್ಗೋಸ್ಕರ ಬಂದಿದೆ. ಇದು ಸೈಡ್ ನಮ್ಮ ಮೊದಲೇ ಬಂದ್ಬಿಟ್ಟು ಇದನ್ನ ಸೈಡನ್ನು ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದು ಸೆಕೆಂಡ್. ಇದು ಬಂದ್ಬಿಟ್ಟು ಈ ದೊಡ್ಡ ಬಾಕ್ಸ್ ಏನಿಲ್ಲ ಅದು ಹಿಂದಿಗಿಸಿ ಓಪನ್ ಮಾಡೋಣ, ಅಂದರೆ ಅನ್ಬಾಕ್ಸ್ ಹಿಂದಿಗಿಸಿ ಮಾಡೋಣ. ಇದು ಮೊದಲನೇ ಅನ್ಬಾಕ್ಸ್ ಆರ್ಬಿಸಿ ಲೈಟು. ಇನ್ನು ಸೆಕೆಂಡ್ ಅನ್ಬಾಕ್ಸ್ ಬಂದ್ಬಿಟ್ಟು ಇದೇನಪ್ಪ ಅಂತ ನೋಡೋಣ. ನಾನು ಕೂಡ ನೋಡಿಲ್ಲ, ಆರ್ಡರ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ. ಈ ಥರ ಒಂದೊಂದು ಪ್ರೈಸು ನಾನು ನಿಮಗೆ ಹೇಳ್ತೀನಿ. ನೋಡಿ ಅಮೆಝಾನ್ ಅಲ್ಲ. ಇಲ್ಲಿ ನೋಡಿ, ಸೋಕಿ ಅಂದರೆ ಗಿಡದ ಒಂದು ಪ್ಲಾಸ್ಟಿಕ್ ಗಿಡ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಇದ್ರ ಬೆಲೆ ಬಂದ್ಬಿಟ್ಟು 306 ರೂಪೀಸ್ ಅಂದರೆ 306 ರೂಪಾಯಿ. ಎಷ್ಟು ಬಂದಿದೆ? 4 ಪ್ಯಾಕೇಜ್ಗಳಿದೆ ನೋಡಿ, 4 ಪ್ಯಾಕೇಜ್ಗಳು ನೋಡಿ. ನೀವೇ ನೋಡಿ, ಇದರ ಬೆಲೆ 306 ರೂಪಾಯಿ. ಇದರ ಬೆಲೆ 306 ರೂಪಾಯಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೇನಿದೆ ಲೈಟ್ಸ್. ಇದು ಕೂಡ ನೋಡಿ ಅಮೆಝಾನಿಂದ ಬಂದಿದ್ದು ಕಾಣ್ತಾ ಇದೆ. ಇದು ಕೂಡ ಅನ್ಬಾಕ್ಸಿಂಗ್ ಮಾಡೋಣ. ಕಟ್ರ ಇಲ್ಲಿ ಜಸ್ಟ್ ವೇಟು ಪ್ಯಾಕೇಜ್ ಇರ್ತವೆ, ಇದನ್ನೆಲ್ಲ ಇದು ಮಾಡಬೇಕು. ಕಟ್ರ ಹಾಂ ಇದು ತೆಗಿದೆ ನೋಡಿ, ಇಲ್ಲೇ ಇದೆ. ಎಲ್ಲೋ ಹುಡುಕಾಡ್ತಿದ್ದೀನಿ. ಇವು ಆರ್ಬಿಸಿ ಲೈಟ್. ಇದು ಬಾಕ್ಸ್ ಎಲ್ಲ ಸೈಡ್ ಮೆಟಲ್ ಎಲ್ಲ ಒಂದು ಕಡೆ ಇಡೋಣ. ಇದು ಕೂಡ ಕೊರಿಯೋಣ. ರಿಮೋಟ್ ಕಂಟ್ರೋಲ್. ಇವು ಕೂಡ ಏನು ಆರ್ಬಿಸಿ ಲೈಟ್ ಇದೆ. ಇವು ಕೂಡ ರಿಮೋಟ್ ಕಂಟ್ರೋಲ್ ಇದೆ. ಇವು ಕೂಡ ರಿಮೋಟ್ ಕಂಟ್ರೋಲ್. ಇದಕ್ಕೂ ಕೂಡ ರಿಮೋಟ್ ಕಂಟ್ರೋಲ್ ಇದೆ. ಓಹೋ, ಕಲರ್ ಲೈಟು. ಕಲರ್ ಲೈಟಿಂಗ್ ಇದೆ. ಈ ಬಾಕ್ಸ್ ಸೈಡ್ ಇದೆ ಕಲರ್ ಲೈಟ್ ನೋಡಿ.
ಕಲರ್ ಲೈಟ್ ಇದೆ ನೋಡ್ಕೊಳ್ಬೋದು, ನಿಮ್ಗೆ ಕಾಣ್ತಾ ಇದೆ ಕಲರ್ ಲೈಟಿಂಗು. ಇದು ಕೂಡ ಇದು ಯಾಕಂದ್ರೆ ಸ್ವಲ್ಪ ಇದು ಡಿಸೈನ್ ಕಾಣಬೇಕಲ್ಲ, ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೋಸ್ಕರ ತಂದಿದ್ದು. ಇನ್ನು ನೀವು ಇದೇನಿದೆ ಇದು ಲೈಟು ಆರ್ಬಿಜನ್ ಲೈಟು ನೋಡಿದ್ರ. ಈಗ ಆರ್ಬಿಜನ್ ಲೈಟ್ ನೋಡಿದ್ರೆ ರಿಮೋಟ್ ಕೂಡ ಇದು ಕೂಡ ರಿಮೋಟ್ ಕಂಟ್ರೋಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ಮಾಡ್ಕೊಳ್ಬೋದು ನೋಡಿ. ರಿಮೋಟ್ ಕಾಣ್ತಾರೆ, ಕಂಟ್ರೋಲ್ ಇದೆ. ಇದು ಸೈಡ್ ಇಡೋಣ, ಇದನ್ನೆಲ್ಲ ಸೈಡ್ ಇಡೋಣ. ಈ ಬಾಕ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ, ಸೆಟಪ್ ಬಾಕ್ಸ್ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಇದೆ ನೋಡಿ. ಇದು ಕೂಡ ಒಂದು ಇದನ್ನ ಹೇಳ್ಬೇಕು, ಸ್ವಲ್ಪ ಮೈಕು ಇಲ್ಲಿ ಇಡೋಣ, ಕೆಳಗಡೆ ಇಟ್ಟಿರ್ತೀನಿ ಮೈಕು, ಯಾಕಂದ್ರೆ ಸ್ವಲ್ಪ ಇದನ್ನ ಅಂತ ಇದ್ದಾರೆ ಆಗಿರಲಿ. ನೋಡಿ ಇದು ಆ ಬಾಕ್ಸ್ ನೋಡ್ಕೊಳ್ಳಿ. ಈ ಒಂದು ಬಾಕ್ಸಲ್ಲಿ ಏನಿದೆಯಪ್ಪ ಅಂದ್ರೆ ಹೇಳ್ಬೇಕಾರೆ ನೋಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ಏನಿದೆ ನೀವು ಗೆಸ್ಟ್ ಮಾಡಿ ಏನಿದೆ ಬಾಕ್ಸಲ್ಲಿ ನೋಡಿ. ಇದೆಲ್ಲ ಅಮೆಝಾನಿಂದ ಬಂದಂಥ ಮೆಟೀರಿಯಲ್ಸ್ ಪ್ಯಾಕೇ ಇದೆ, ಏನೂ ಅರ್ಧ ಇಲ್ಲ. ನಾನು ಇವತ್ತು ಬಂದಿದೆ, ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ಏನಿದೆಯಪ್ಪ ಅಂದರೆ ವೆಲ್ ಸೆಲ್ಫ್ ಅಂತ ಬಂದ್ಬಿಟ್ಟು. ವೆಲ್ ಸೆಲ್ಫ್ ಅಂದರೆ ಏನಪ್ಪ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲು ಅನ್ಬಾಕ್ಸಿಂಗ್ ಮಾಡ್ತೀನಿ, ಬನ್ನಿ ಮುಂದೆಗಡೆ ಬನ್ನಿ. ಕಟ್ರ ಇದೆ ನೋಡೋಣ, ಏನಿದೆ ನೋಡೋಣ. ಕಟ್ ಮಾಡಿ ಮುಂದೆ ಪ್ಯಾಕ್ ಇದೆ, ಜೂಮ್ ಮಾಡಿ. ಪ್ಯಾಕ್ ಇದೆ ನೋಡೋಣ, ಪ್ಯಾಕ್ ಇದೆ. ಏನಿದೆ ಒಳಗಡೆ ಕ್ಯಾಮ್ರಾ ತೊಗೊಂಬನ್ನಿ, ಏನಿದೆ ನೋಡೋಣ. ಏನಿದೆ 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 ಸೈಡ್ ಬಾಕ್ಸ್ ಇಡ್ತಾ ಇದ್ದೀನಿ. ಓಹೋ, ಥರ್ಮಾಕೋಲ್ ಗತಿ ಇದೆ. ವೆಲ್ ಶಾರ್ಪ್. ಜಸ್ಟ್ ಇನ್ನೊಂದಿದೆ, ಅದನ್ನು ಕೂಡ ತೆಗೆದು ಎರಡಿದೆ. ಓಹೋ, ಚೀಟಿ ಇದೆ, ಇರಲಿ. ಬಾಕ್ಸ್ ಸೈಡ್ ಹಾಕೋಣ, ಇದು ಬಾಕ್ಸ್ ಸೈಡ್ ಹಾಕೋಣ. ಇದೇ ನೋಡಿ ವೆಲ್ ಶಾರ್ಪ್ ಅಂತ ಬಂತು. ಸ್ವಲ್ಪ ಶಾರ್ಪ್ ಅಲ್ಲ, ಶೆಲ್ಪ್, ಸಾರಿ, ನೋಡ್ಕೊಳ್ಳಿ. ಯಾವ ರೀತಿ ಅಂದರೆ ಇದು ಈ ರೀತಿ ಬಾಡಿ ಫಿಟ್ಟಿಂಗ್ ಕಾಣ್ತಲ್ಲ, ಈ ರೀತಿ ಫಿಟ್ಟಿಂಗ್ ಮಾಡಿದ್ರೆ ಇದು ಬ್ಲ್ಯಾಕು, ಇನ್ನೊಂದು ವೈಟು, ಅದು ಕೂಡ ತೋರಿಸ್ತೀನಿ. ಇದಕ್ಕೆ ನಟ್ಬೋಲ್ಟ್ ಸಿಸ್ಟಮ್ ಬರುತ್ತೆ. ನಟ್ಬೋಲ್ಟ್ ಸಿಸ್ಟಮ್ ಅಂದರೆ ಹೊರಗೆ ಸ್ಕ್ರೂ ಹಾಕಿ ಡ್ರಿಲ್ ಮಿಷನಲ್ಲಿ ಗನ್ನಲ್ಲಿ ಡ್ರಿಲ್ ಮಾಡಬೇಕು. ಇದು ಇದಕ್ಕೆ ಡಿಸೈನ್ ಮಾಡೋದಕ್ಕೆ ತಂದಿದ್ದೀನಿ. ಇದೇನೇ ಎದಕ್ಕೆ ಯೂಸ್ ಆಗುತ್ತೆ ಅದ್ರ ಮೇಲೆ ಯೂಸ್ ಆಗುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಇದು ಕೂಡ ಹರಿಯೋಣ. ಇದರೆಲ್ಲ ರೇಟಪ್ಪ ನಾನು ನಿಮ್ಗೆ ಹೇಳ್ತೀನಿ. ಇದು ವೈಟು ಕಲರ್ಸ್ ಬಂದ್ಬಿಟ್ಟು ವೈಟ್ ಕಲರ್ ಇದೆ ನೋಡಿ. ಇದು ಬ್ಲ್ಯಾಕು, ಇದು ಬ್ಲ್ಯಾಕು ವೈಟು. ಯಾವ ರೀತಿ ಅಂದರೆ ಈ ರೀತಿ ನೋಡಿ ಶರ್ಟ್ ಮಾಡ್ತಾರೆ, ನಾವು ತೋರಿಸ್ತೀನಿ. ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣ್ತಲ್ಲ ನೋಡಿ, ಈ ರೀತಿ ಹಾಕೋದು ಶರ್ಟ್, ಸಾರಿ, ಈ ರೀತಿ ನೋಡಿ ಕುಂತು ಈಗ ಕೂತಿದ್ದೀನಿ. ಈ ರೀತಿ ಹಾಕಿ ಇದರೊಳಗೆ ಓಕೆ ಕಾಣ್ತಲ್ಲ, ಚೆನ್ನಾಗಿ ಆಗ್ತಲ್ಲ. ಇದರಲ್ಲಿ ತಂದಿದ್ದೀನಿ ಎಲ್ಲ, ಯಾಕಂದರೆ ನಮ್ಮ ಕನ್ನಡ ಟೆಕ್ನಿಕ್ಸ್ ಸೆಟಪ್ ರೂಮಲ್ಲಿ ಯಾವ ರೀತಿ ಇರಬೇಕು ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗೊತ್ತಾಗಬೇಕು. ಇನ್ನೂರಿಗೆ ಯಾವೊಬ್ಬ ಯೂಟ್ಯೂಬರ್ಸ್ ಅಂದರೆ ಜಾಸ್ತಿ ಇದನ್ನ ಮಾಡಿರಬಾರ್ದು. ನಮ್ಮ ಕನ್ನಡದಲ್ಲಿ ಆ ರೀತಿ ರೇಂಜ್ಗೆ ಅಂದರೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟೇ ಅಷ್ಟು ನಾವು ಒಳ್ಳೇದು ಮಾಡ್ತಾ ಇದ್ದೀನಿ. ಇದೆಲ್ಲ ಏನಿದೆಲ್ಲ ಇದೆಲ್ಲ ಯೂಟ್ಯೂಬ್ ರೂಮ್ ಏನು ಸೆಟಪ್ ರೂಮ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯೂಟ್ಯೂಬ್ ಪೇಮೆಂಟೇ, ನಂದು ಕೈಲಿಂದ ₹1 ಹಾಕಿಲ್ಲ ನಾವು. ಎಲ್ಲ ನನ್ನ ಸ್ಯಾಲ್ರಿ ಅದೆಲ್ಲ ನಿಮ್ಮ ಮಾಡಿದ ಸಪೋರ್ಟಿಂದ ಬಂದಿದೆ. ಇದೆಲ್ಲ ಇದನ್ನು ವೆಲ್ ಸೆಲ್ಫ್ ಅಂತ ಅಂತಾರೆ. ಇದು ಬಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಕು, ಇನ್ನು ಡ್ರಿಲ್ ಮಾಡಬೇಕು ಅದು. ಬಟ್ ಈಗ ನನ್ನ ಹತ್ರ ಡ್ರಿಲ್ ಎಲ್ಲ ಏನೂ ಇಲ್ಲ, ಜಸ್ಟ್ ಈಗ ಬಂದಿದೆ, ಎಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಈ ರೀತಿ ಇದೆ. ಇದೇ ಲೈಟಿಂಗ್ ಸಿಸ್ಟಮ್ ಇದೆ, ಇದು ಕರೆಂಟ್ ಲೈಟಿಂಗ್ ಸಿಸ್ಟಮ್ ಇದೆ. ಇದು ಕೂಡ ಒಂದು ಸ್ವಲ್ಪ ಆನ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ. ಯಾಕಂದ್ರೆ ಅಮೆಝಾನದಲ್ಲಿ ಏನು ಅಮೆಝಾನ್ ಏನು ಪೇ ಕೊಡಲ್ಲ, ಆದರೆ ಬಟ್ ಸ್ವಲ್ಪ ನೋಡೋಣ ಯಾವ ರೀತಿ ಬರುತ್ತೆ. ಓಹೋ, ಬೋರ್ಡ್ ಇದೆ, ಕನೆಕ್ಷನ್ ಇದಕ್ಕೆ ಚಾರ್ಜರ್ ಪಿನ್ ಕನೆಕ್ಷನ್ ಕೊಟ್ಟಿದೆ. ಇದು ರಿಮೋಟ್ ಕೂಡ ಕಂಟ್ರೋಲ್ ಇದೆ. ಸೆಲ್ಲಿಂದು ಫೋನ್ ಇಲ್ಲ ಇರಿ ನೋಡಿ, ಈ ರೀತಿ ಕಲರ್ಸ್ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇದು ಬೆಸ್ಟ್ ಆರ್ಬಿಜಿ ಲೈಟ್ ಕೂಡ ಅದೇ ಇದೇ ರೀತಿ ನೋಡ್ಬೋದು. ಇದೆಲ್ಲ ನೀವು ನೋಡ್ತಾ ಇದ್ದಾರಲ್ಲ,
ಇದು ವೆಲ್ ಶಾರ್ಪು ಇದೆಲ್ಲ ಏನಿದೆಲ್ಲ ಇದೆಲ್ಲ ಯೂಟ್ಯೂಬ್ ಸೆಟಪ್ ರೂಮ್ಗೋಸ್ಕರ ತಂದಿದ್ದೀನಿ. ನಾನು ಮುಂದೆ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಏನು ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ಗೆ ಯಾವ್ಯಾವ ಮೆಟೀರಿಯಲ್ ತಂದಿದ್ದೀನಿ ಅವನ್ನೆಲ್ಲ ನಾನು ನಿಮ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಅಂದರೆ ಕ್ಲಿಯರಾಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾವು ಇದ್ರ ಜೊತೆಗೆ ಒಂದು ಮೈಕ್ ಕೂಡ ತಂದಿದ್ದೀನಿ. ಆ ಮೈಕ್ ಏನಿದೆಲ್ಲ ಅದನ್ನು ಅನ್ಬಾಕ್ಸಿಂಗ್ ಈಗ ಮಾಡಲ್ಲ, ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಕ್ಲಿಯರ್ ಒಂದು ವಿಡಿಯೋ ಮಾಡ್ತೀನಿ. ಇನ್ನು ಜಸ್ಟ್ ನಾನು ಇವತ್ತೊಂದು ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಸೆಟಪ್ ರೂಮ್ಗೆ ನ್ಯೂ ಸೆಟಪ್ ರೂಮ್ಗೆ ಯಾವ್ಯಾವ ಮೆಟೀರಿಯಲ್ಸ್ ಅಂದರೆ ಯಾವ್ಯಾವ ಪ್ರಾಡಕ್ಟ್ ತಂದಿದ್ದೀನಿ ಅಂತ ನಾನು ನಿಮಗೆ ಕ್ಲಿಯರ್ಗೆ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ನಾನು ನಿಮ್ಮ ಮುಂದೆ ಯಾವುದೂ ಇಲ್ಲ, ಮುಚ್ಚುಮರೆ ಇಲ್ಲ, ನೋಡಿ ಕ್ಲಿಯರಾಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ಮುಗಿಸೋದು ಮುಂಚೆ ಮೇಲ್ಗಡೆ ಎಲ್ಲರೂ ನೀವು ನೋಡ್ತಾ ಇದ್ದೀರಲ್ಲ ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಯಾವ್ಯಾವ ಸೆಟಪ್ ರೂಮ್ಗೋಸ್ಕರ ಯಾವ್ಯಾವ ಪ್ರಾಡಕ್ಟ್ಸ್ ಬಂದಿದೆಯಲ್ಲ ನಾನು ನಿಮ್ಮ ಮುಂದೆ ಕ್ಲಿಯರಾಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇವೆಲ್ಲ ಕೂಡ ಅನ್ಬಾಕ್ಸಿಂಗ್ ಮಾಡಿ ನೀವೆಲ್ಲ ಒಂದು ಶರ್ಟ್ ಮಾಡಿ ಎಲ್ಲ ಸೆಟಪ್ ಮಾಡಿ ಎಲ್ಲ ಸೆಟಪ್ ಅಂದರೆ ಸೆಟಪ್ ರೂಮ್ಗೆ ನ್ಯೂ ಸೆಟಪ್ ರೂಮ್ಗೆ ಎಲ್ಲ ಸೆಟ್ ಮಾಡಿ ಅದರ ನಂತರ ನಾನು ನಿಮಗೆ ಒಂದು ಸೆಟಪ್ ಅಂದರೆ ನಾನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಒಂದು ಸೆಟಪ್ ಟೂರ್ ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದೆಲ್ಲ ಗೊತ್ತಾಗುತ್ತೆ. ಅದ್ರ ಬಟ್ ಈಗ ನೋಡಿದರೆ ಏನು ಅನಿಸುತ್ತೆ, ಬೇರೆನೇ ಅನಿಸುತ್ತೆ. ಅದ್ರ ಬಟ್ಟು ಎಲ್ಲ ನಾನು ಮೆಟೀರಿಯಲ್ಸ್ ತಂದಿದ್ದೀನಿ, ಎಲ್ಲ ಇವತ್ತೇ ಬಂದಿದೆ. ಇನ್ನು ಏನಿದೆ ಇನ್ನೂ ಸ್ವಲ್ಪ ವರ್ಕ್ ಇದೆ, ವರ್ಕ್ ಸ್ವಲ್ಪ ಮುಗಿತಾನೆ. ಈ ಸೆಟಪ್ ರೂಮ್ ಕಂಪ್ಲೀಟ್ ಆಯಿತು. ಅದ್ರ ಬಗ್ಗೆ ಬೇಗ ಒಂದು ವಿಡಿಯೋ ಬರುತ್ತೆ. ತುಂಬ ಜನ ಕಾಯ್ತಾ ಇದ್ದಾರೆ, ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ ಬ್ರದರ್ ಸೆಟಪ್ ರೂಮ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾನ್ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಏನು ಸಪೋರ್ಟ್ ಮಾಡ್ತಾ ಇದೇ ರೀತಿ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಈಗ ನಾನು ನಿಮಗೆ ಇವತ್ತು ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಸೆಟಪ್ ರೂಮ್ಗೆ ಏನೇನು ಪ್ರಾಡಕ್ಟ್ಸ್ ತಂದು ನಾವೆಲ್ಲ ಅನ್ಬಾಕ್ಸಿಂಗ್ ಮಾಡಿದೆ ಅಂತ ಇವತ್ತು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾನ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾನೆ ಈ ಒಂದು ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣನೇ ಎಲ್ಲ ಪ್ರತಿಯೊಬ್ಬರು ಕೂಡ ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರಿಗೂ ಈ ಸದ್ಯದಲ್ಲಿ ನನ್ನೊಂದು ಇದೇ ಯೂಟ್ಯೂಬ್ ಚಾನಲ್ ಸೆಟಪ್ ರೂಮ್ ಅಂತ ವಿಡಿಯೋ ಬರುತ್ತೆ, ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಇವತ್ತು ಮುಸ್ಲಿಂ ಕಾಂಟ್ಯಾಕ್ಟ್ ಸ್ಪ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ಜೈ ನನ್ನ ಮತ್ತೆ ನಮ್ಮ ಸಿಗ್ತೀನಿ. ಬಾಯ್.